ಇವತ್ತು $10 ಬಿಲಿಯನ್ ನಾವು ಮಾರ್ಕೆಟ್ ಮಾಡ್ತಾ ಇದ್ದೀವಿ ಇಂಡಿಯಾದಿಂದ. ಖರ್ಚು ಕಡಿಮೆ ಮಾಡ್ಕೋಬೇಕನ್ನೋರು ಏನು ಬೆಳೆಯಿಲ್ಲ ಅಂತ ಭೂಮಿಗಳಿದ್ರೆ ನುಗ್ಗಿಯನ್ನು ಹಾಕಿ ನುಗ್ಗಿಯಿಂದ ಲಾಭವನ್ನು ಪಡ್ಕೊಳ್ಳಿ. ನೀವು ಬೆಳೆ ಬೆಳೆದಷ್ಟು 1.5-2 ಲಕ್ಷ ರೂಪಾಯಿ, 40,000 ತೆಗೆದ್ರೆ 1.5 ಲಕ್ಷ ಉಳಿತು ಪರ್ ಎಕರ್. ನಿಮಗೇನಪ್ಪ ಅಂದರೆ ಯಾವ್ಯಾವ ಸರ್ಟಿಫಿಕೇಷನ್ ತೊಗೋತೀರೋ ಅದ್ರ ಥರ ನಿಮಗೆ ಬೆಲೆನೂ ಜಾಸ್ತಿ ಆಗುತ್ತೆ. ನಮಸ್ಕಾರ, ಕೃಷಿ ಖಜಾನೆಗೆ ಸ್ವಾಗತ. ನಾನು ಕಾವ್ಯ. ನಿನ್ನೆಯ ಎಪಿಸೋಡ್ನಲ್ಲಿ ಸಾವಯವ ವಿಧಾನದಲ್ಲಿ ನುಗ್ಗೆ ಬೇಸಾಯ ಮಾಡುವ ಬಗ್ಗೆ ತಿಳಿದುಕೊಂಡ್ವಿ. ಇಂದು ನುಗ್ಗೆ ಸೊಪ್ಪನ್ನ ಯಾವ ಹಂತದಲ್ಲಿ ಕಟಾವು ಮಾಡಬೇಕು ಮತ್ತು ನುಗ್ಗೆ ಸೊಪ್ಪನ್ನ ಹೇಗೆ ಸಂಸ್ಕರಣೆ ಮಾಡಬೇಕು ಅನ್ನೋ ವಿವರ ತಿಳಿಯೋಣ. ಬಿತ್ತನೆ ಮಾಡಿದ 90 ದಿನದ ಬಳಿಕ ಸೊಪ್ಪು ಕಟಾವು. ನುಗ್ಗೆ ಸೊಪ್ಪಿಗಾಗಿ ನುಗ್ಗೆ ಬೆಳೆಯುವುದಾದ್ರೆ ಸೂಕ್ತ ಹಂತದಲ್ಲಿ ನುಗ್ಗೆ ಸೊಪ್ಪನ್ನು ಕಟಾವು ಮಾಡಬೇಕು. ನುಗ್ಗೆ ಗಿಡ ಹೂ ಬಿಡುವುದಕ್ಕೆ ಮುನ್ನ ಸೊಪ್ಪು ಕಟಾವು ಮಾಡಬೇಕು. ಇನ್ನು ಮೊದಲ ಬಾರಿ ಬೀಜ ಬಿತ್ತನೆ ಮಾಡಿದ 90 ದಿನದಲ್ಲಿ ಸೊಪ್ಪನ್ನು ಕಟಾವು ಮಾಡಬಹುದು. ಆ ಬಳಿಕ ಸೂಕ್ತ ಗುಣಮಟ್ಟ ಹೊಂದಿರುವ ಸೊಪ್ಪನ್ನಷ್ಟೇ ಕಟಾವು ಮಾಡಬೇಕು. ಕೀಟ ಬಾಧೆಗೆ ಒಳಗಾಗಿರದ ಸೊಪ್ಪನ್ನು ಮಾತ್ರ ಕಟಾವು ಮಾಡಬೇಕು. ಗುಣಮಟ್ಟದ ಸೊಪ್ಪನ್ನು ಕತ್ತರಿಸಿ ಒಣಗಿಸಿದಾಗ ಮಾತ್ರ ರಫ್ತು ಗುಣಮಟ್ಟದ ಒಣಗಿದ ಸೊಪ್ಪು ಸಿಗುತ್ತೆ ಅಂತಾರೆ ಬಸಯ್ಯ ಹಿರೇಮಠ್ ಅವರು. ಎಷ್ಟು ದಿವಸಕ್ಕೆ ಬಿತ್ತನೆ ಮಾಡಿದ ಮೇಲೆ ಬರುತ್ತೆ ಬೆಳೆ? ಫಸ್ಟ್ ಟೈಮ್ ಬೀಜ ನೀವು ಬಿತ್ತನೆ ಮಾಡಿದಾಗ 90 ದಿವಸಕ್ಕೆ ನಿಮ್ಮ ಎಲೆ ಬೆಳೆ ಏನಿದೆ ಅಲ್ಲ, ಮೆಚ್ಯೂರಿಟಿ ಆಫ್ ದ ಲೀವ್ಸ್ ಬರುತ್ತೆ. ಆವಾಗ ಅದನ್ನ ಎಲೆ ಹರ್ಕೊಂಡು ಮತ್ತೆ ಟೊಂಗೆ ಕಟ್ ಮಾಡಿ ಮತ್ತೆ ಇನ್ಪುಟ್ ಜೀವಾಮೃತ ಬಿಡೋದು. ಆ ಎಲೆನ ತೊಗೊಂಡೋಗಿ ವಾಶ್ ಮಾಡಿಕೊಂಡು ಆಮೇಲೆ ಡ್ರೈ ಮಾಡ್ಕೋಬೇಕು. ಇದು ಪ್ರಾಸೆಸ್ ಭಾಳ ಇಂಪಾರ್ಟೆಂಟ್. ಎಲೆ ಹರಿಯುವಾಗ ಎಲೆ ಟೊಂಗೆ ಕೆಳಗಡೆ ಹುಳ ಇದಾವಿಲ್ಲ ಅಂತ ಚೆಕ್ ಮಾಡಿಕೊಂಡು ಎಲೆ ಹರಿಬೇಕು. ಎಲ್ಲರೂ ಏನು ಮಾಡ್ತಾರೆ, ಟೊಂಗೆ ಕೊಯ್ಕೊಂಡೋಗಿ ಉಳಿದ ಜೊತೆ ಅದನ್ನೆಲ್ಲ ಒಣಗಿಸ್ಬಿಟ್ಟು ಅದನ್ನೇ ತೊಳೆದು ಆಮೇಲೆ ಕೊಡ್ತಾರೆ. ಅದರಿಂದ ಆರ್ಗ್ಯಾನಿಕ್ ಸರ್ಟಿಫಿಕೇಷನ್ ಕಂಪ್ಲೀಟ್ ಆಗೋಲ್ಲ, ಟೆಸ್ಟ್ ಪಾಸ್ ಆಗೋಲ್ಲ. ನೀವು ಎಲೆ ಅಷ್ಟೇ ಕರಿಬೇವು ಥರ ಎಲೆ ಹರಿದ್ಬಿಟ್ಟು ತೊಗೊಂಡೋಗಿ ವಾಶ್ ಮಾಡಿ 2 ಸಲ ಡ್ರಮ್ಮಲ್ಲಿ ನೀಟಾಗಿರೋ ವಾಶ್ ಮಾಡಿ ಅದನ್ನು ಒಣಗಾಕಿ ಆಮೇಲೆ ಡ್ರೈ ಆದಮೇಲೆ ಕರಿ ಡ್ರೈ ಆದಮೇಲೆ ನೀವು ಮಾರಾಟ ಮಾಡ್ಬೋದು. ನುಗ್ಗೆ ಸೊಪ್ಪು ಒಣಗಿಸಲು ಸೋಲಾರ್ ಟನಲ್ ಡ್ರೈಯರ್ ಬೇಕು. ಸೊಪ್ಪು ಕಟಾವು ಮಾಡಿದ ಬಳಿಕ ಅದನ್ನು ಒಣಗಿಸಿ ಮಾರಾಟ ಮಾಡಬೇಕು. ನುಗ್ಗೆ ಸೊಪ್ಪಿನಲ್ಲಿರುವ ಪೋಷಕಾಂಶಗಳು ನಷ್ಟವಾಗದಂತೆ ನಿಯಂತ್ರಿತ ವಿಧಾನದಲ್ಲಿ ಸೊಪ್ಪನ್ನು ಒಣಗಿಸಬೇಕಾಗುತ್ತೆ. ಆಗ ಮಾತ್ರ ನುಗ್ಗೆ ಸೊಪ್ಪಿನಲ್ಲಿರುವ ಪೋಷಕಾಂಶಗಳು ಪುಡಿಯಲ್ಲೂ ಉಳಿಯುತ್ತವೆ. ಇನ್ನು ನುಗ್ಗೆ ಸೊಪ್ಪನ್ನು ಸೋಲಾರ್ ಟನಲ್ ಡ್ರೈಯರ್ ಬಳಸಿ ಹಂತ ಹಂತವಾಗಿ ನಿಗದಿತ ಉಷ್ಣಾಂಶದಲ್ಲಿ ಒಣಗಿಸಬೇಕು. ಡ್ರೈಯಿಂಗ್ ಪ್ರಾಸೆಸ್ಸಲ್ಲಿ ಕಂಪಲ್ಸರಿ ಇದು ಡ್ರೈ ಮಾಡಿದ ಪೌಡ್ರ್ ತೊಗೋತಾರೆ, ಎಲ್ಲರೂ ತೊಗೊಳ್ಳೋ ಪದ್ಧತಿಯಲ್ಲಿ. ಆ ಡ್ರೈ ಮಾಡೋ ಪದ್ಧತಿಯಲ್ಲಿ ಏನಾಗುತ್ತೆ ಅಂತಂದರೆ, ನೀವು ಡ್ರೈ ಮಾಡಬೇಕಾದ್ರೆ ಸೋಲಾರ್ ಟನಲ್ ಡ್ರೈಯರ್ ಮಾಡ್ಕೋಬೇಕು. ಅದನ್ನು ನೀವು ನಮ್ಮ ಸೋಲಾರ್ ಟನಲ್ ಡ್ರೈಯರನ್ನು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಆ ಸೋಲಾರ್ ಟನಲ್ ಡ್ರೈಯರಲ್ಲೇ ಯಾಕೆ ಮಾಡಬೇಕು? ಇದನ್ನ ಎಲ್ಲಾದರೂ ಗಿಡದನೆಳೆಗೆ ಹಾಕ್ಬೋದು, ಗೋದಾಮಲ್ಲಿ ಹಾಕ್ಬೋದು, ಮನೆಯಲ್ಲಿ ಹಾಕ್ಬೋದು. ಎಸ್, ಗಾಳಿಯಲ್ಲಿನೂ ಒಳ್ಳೆಯ ಬ್ಯಾಕ್ಟೀರಿಯಾಗಳು, ಕೆಟ್ಟ ಬ್ಯಾಕ್ಟೀರಿಯಾಗಳು ಅಂತ ಇರ್ತವೆ. ಬ್ಯಾಕ್ಟೀರಿಯಲ್ ಮೈಕ್ರೋಬಿಯಲ್ ಕಂಟ್ಯಾಮಿನೇಷನ್ ಟೆಸ್ಟ್ ಮಾಡಿದಾಗ ಆರ್ಗ್ಯಾನಿಕ್ ಸಾವಯವ ಕೃಷಿ ಪದ್ಧತಿಯಲ್ಲಿ ಈ ಬ್ಯಾಕ್ಟೀರಿಯಾಗಳು ನಿಮ್ಮ ಎಲೆ ತೊಳೆದು ಹಾಕಿ ಒಣಗಾಕಿದಾಗ ಕುಂತಿದ್ವು ಅಂದರೆ ಅದರಿಂದ ಏನಾಗುತ್ತೆ ಅಂದರೆ ಆ ಬ್ಯಾಕ್ಟೀರಿಯಾಗಳು ಅದರೊಳಗೇ ಉಳಿತವೆ, ಸಾಯ್ತವೆ. ಇದು ನಿಮ್ಮದು ಮೈಕ್ರೋಬಿಯಲ್ ಕಂಟ್ಯಾಮಿನೇಷನ್ ಟೆಸ್ಟ್ ಪಾಸ್ ಆಗೋಲ್ಲ. ಆ ಒಂದು ವಿಧಾನದಿಂದ ಸೈಂಟಿಫಿಕ್ಕಾಗಿ ಮತ್ತು ಕಂಟ್ರೋಲ್ ಟೆಂಪ್ರೇಚರ್ 26ರಿಂದ 48 ಡಿಗ್ರಿ ಒಳಗಡೆ ಇದನ್ನು ಒಣಗಿಸ್ಬೇಕು. ಡೈರೆಕ್ಟ್ ಸನ್ನಿಗೆ ಒಳಸಂಗಿಲ್ಲ, ಆದರೆ ಬಿಸಿಲು ಬಡಿಬೇಕು. ಡೈರೆಕ್ಟ್ ಸನ್ನಿಗೆ ಒಳಸಂಗ ಅದಕ್ಕೇನು ಉಪಾಯ ಅಂದರೆ ಸೋಲಾರ್ ಟನಲ್ ಡ್ರೈಯರ್. ಈ ಸೋಲಾರ್ ಟನಲ್ ಡ್ರೈಯಲ್ಲಿ ಏನಿರುತ್ತೆ, ಯಾವುದು ಬ್ಯಾಕ್ಟೀರಿಯಾಗಳು ಬರಲ್ಲ, ಹೀಟಿಂದ ಅದರ ಮಾಯ್ಶ್ಚರ್ನ ಅಬ್ಸಾರ್ವ್ ಮಾಡಿಕೊಂಡು ಗಾಳಿಗೆ ಎವಾಪ್ರೇಟ್ ಮಾಡುತ್ತೆ. ನ್ಯೂಟ್ರಿಷನ್ ಹಂಗೆ ಉಳಿತವೆ. ಅಲ್ಟ್ರಾವೈಲೆಟ್ ರೇಸ್ ಹೋಗಲ್ಲ, ಇನ್ಫ್ರಾರೆಡ್ ರೇಸ್ ಹೋಗಲ್ಲ. ಆ ಥರದ ಒಂದು 5 ಲೇಯರ್ ಶೀಟ್ ಸಿಗುತ್ತೆ. ಅದನ್ನು ಮಾಡಿದಾಗ ನಿಮಗೆ ಒಳ್ಳೆಯ ಬೆಲೆ ಸಿಗುತ್ತೆ. ಎಲೆ ಹಸುರಾಗಿದ್ದರೆ ಒಣಗಿದಾಗೂ ಹಸುರಾಗಿರುತ್ತೆ. ಇದು ಭಾಳ ಇಂಪಾರ್ಟೆಂಟ್. ಹಸುರೇನಾದರೂ ಹೋಯ್ತು ಒಣಗಿಸಿದಾಗ, ನೀವು ಬ್ರೌನ್ ಆಯಿತು ಅಂದರೆ ಅದರೊಳಗೆ ಯಾವ ನ್ಯೂಟ್ರಿಷನ್ನು ಇರೋಲ್ಲ. ಇದಕ್ಕೆ ಇದು ಉಷ್ಣಕಾರಿ ಅಂತಲೂ ಕರಿತೀವಿ ನಾವು ನುಗ್ಗೆಗೆ. ಉಷ್ಣಕಾರಿ ಆಗಿದ್ರೂ ಅದಕ್ಕಿಂತ ಒಂದು ಉಷ್ಣ ಬಂದಾಗ, ಇದು ಮೊದಲೇ ಉಷ್ಣಕಾರಿ ಆಗಿರೋದು ಜಲ್ದಿ ಬರ್ನೌಟ್ ಆಗುತ್ತೆ. ಅದಕ್ಕೆ ಕಂಟ್ರೋಲ್ ಟೆಂಪ್ರೇಚರ್ ಮಾಡಿದಾಗ ನ್ಯೂಟ್ರಿಷನ್ಗಳು ಹಾಗೆ ಉಳಿಯುತ್ತೆ. ನುಗ್ಗೆ ಬೇಸಾಯಕ್ಕೆ ಲೋ ಡೆನ್ಸಿಟಿ ಪದ್ಧತಿ ಸೂಕ್ತ.
ನುಗ್ಗೆ ಬೆಳೆಯನ್ನು ಅತಿಸಾಂದ್ರ ಪದ್ಧತಿಯಲ್ಲಿ ಬೆಳೆದಾಗ ಗಿಡಗಳ ನಡುವೆ ಅಂತರ ಕಡಿಮೆ ಇರುತ್ತೆ. ಗಿಡ ಹೆಚ್ಚು ಎತ್ತರ ಬೆಳೆಯುವುದಿಲ್ಲ. ಜೊತೆಗೆ ಹೆಚ್ಚಿನ ಇಳುವರಿ ಪಡೆಯಲು ಹೆಚ್ಚಿನ ಪೋಷಕಾಂಶಗಳನ್ನು ಒದಗಿಸಬೇಕಾಗುತ್ತೆ. ಕೈಯಿಂದ ಕಳೆ ನಿರ್ವಹಣೆ ಮಾಡಬೇಕಾಗುತ್ತೆ. ಜೊತೆಗೆ ಈ ಪದ್ಧತಿಯಲ್ಲಿ ಖರ್ಚು ಹೆಚ್ಚುತ್ತೆ ಮತ್ತು ಗಿಡಗಳಿಂದ ಹೆಚ್ಚು ಅವಧಿಗೆ ಇಳುವರಿ ಪಡೆಯಲು ಸಾಧ್ಯವಾಗುವುದಿಲ್ಲ. ಹಾಗಾಗಿ 2 ರಿಂದ 3 ವರ್ಷಕ್ಕೆ ಒಮ್ಮೆ ಬೆಳೆ ಪರಿವರ್ತನೆ ಮಾಡಬೇಕಾಗುತ್ತೆ. ಅದೇ ಲೋ ಡೆನ್ಸಿಟಿಯಲ್ಲಿ ಬೆಳೆದಾಗ 15 ವರ್ಷ ಬೆಳೆ ಇರುತ್ತೆ. ಗಿಡಗಳ ನಡುವೆ ಅಂತರ ಹೆಚ್ಚಿದಾಗ ನೈಸರ್ಗಿಕವಾಗಿ ಪೋಷಕಾಂಶಗಳು ಗಿಡಕ್ಕೆ ಲಭ್ಯವಾಗುತ್ತೆ. ಹಾಗಾಗಿ ಲೋ ಡೆನ್ಸಿಟಿ ಮತ್ತು ಮೀಡಿಯಂ ಡೆನ್ಸಿಟಿ ಪದ್ಧತಿಯಲ್ಲಿ ನುಗ್ಗೆ ಬೆಳೆಯುವುದು ಉತ್ತಮ ಅಂತಾರೆ ಬಸಯ್ಯ ಅವರು. ಈಗ ಹೈ ಡೆನ್ಸಿಟಿ ಮಾಡಲ್ ಮಾಡೋರೆಲ್ಲ ಅಲ್ಟ್ರಾ ಹೈ ಡೆನ್ಸಿಟಿ ಮಾಡೋರು ಸ್ವಲ್ಪ ಬೀಜ ಜಾಸ್ತಿ ಬೇಕಾಗುತ್ತೆ. ಲೋ ಡೆನ್ಸಿಟಿ ಮಾಡೋರಿಗೆ ಕಡಿಮೆ ಬೇಕಾಗುತ್ತೆ. ಅಲ್ಟ್ರಾ ಹೈ ಡೆನ್ಸಿಟಿ ಮಾಡಿದಾಗ ನೀವು 2 ವರ್ಷಕ್ಕೆ 3 ವರ್ಷಕ್ಕೆ ಒಂದು ಸಲ ಕ್ರಾಪ್ ರೊಟೇಷನ್ ಮಾಡಬೇಕು. ಪ್ಲಸ್ ನಿಮಗೆ ಮತ್ತೆ ಒಳ್ಳೆ ಅದೇ ಖರ್ಚು ಬರುತ್ತೆ. ಕಸ ತೆಗೆಯೋದು ಖರ್ಚು ಭಾಳ ಬರುತ್ತೆ. ಮೇಂಟೆನೆನ್ಸ್ ಖರ್ಚು ಭಾಳ ಬರುತ್ತೆ. ಎಲೆಯರೆ ಖರ್ಚು ಭಾಳ ಬರುತ್ತೆ. ಈಲ್ಡೂ ಜಾಸ್ತಿ ಬರುತ್ತೆ. ಲಾಭವೂ ಜಾಸ್ತಿ ಬರುತ್ತೆ. ಲೋ ಡೆನ್ಸಿಟಿ ಮಾಡಿದಾಗ 15 ವರ್ಷದವರೆಗೂ ಗಿಡ ಬರುತ್ತೆ. ಇದು ಲೋ ಡೆನ್ಸಿಟಿದು. ಲೋ ಡೆನ್ಸಿಟಿ ಮಾಡಿದಾಗ ಇದು ಏನಪ್ಪ ಅಂತಂದರೆ ನಿಮಗೆ ಜಾಸ್ತಿ ವರ್ಷ ಒಂದೇ ಗಿಡ ಬಿತ್ತನೆ ಮಾಡಿದಕ್ಕಲ್ಲ, ಒಂದು ಸಲ ಬಿತ್ತಿದ್ರೆ ಮುಗೀತು. ಈ ಗಿಡಕ್ಕೆ ಎಷ್ಟು ಗಾಳಿ ಮತ್ತು ಬಿಸಿಲು ಬಡಿತಾ ಇರುತ್ತೋ ಸುತ್ತ, ಅಷ್ಟು ಔಷಧಿ ಗುಣಗಳು ಇದರಲ್ಲಿ ಜಾಸ್ತಿ ಆಗುತ್ತೆ. ನ್ಯೂಟ್ರಿಷನ್ ಜಾಸ್ತಿ ಸಿಗುತ್ತೆ ಭೂಮಿಗಳು ಸ್ಪೇಸಿಂಗ್ ಕೊಟ್ಟಾಗ. ನೀವು ಹತ್ರ ಹೈ ಡೆನ್ಸಿಟಿ ಅಲ್ಟ್ರಾ ಹೈ ಡೆನ್ಸಿಟಿ ಕೊಟ್ಟಾಗ ನೀವು ಎಕ್ಸ್ಟ್ರಾ ನ್ಯೂಟ್ರಿಷನ್ಗಳನ್ನು ಹಾಕಬೇಕು. ನೀವು ಹೊರಗಡೆಯಿಂದ ತಂದು ಆರ್ಗ್ಯಾನಿಕ್ ಆಗಿರ್ತಕ್ಕಂಥ ಸರ್ಟಿಫೈಡ್ ಆಗಿರ್ತಕ್ಕಂಥ ನೀವು ನ್ಯೂಟ್ರಿಷನ್ ಕೊಡಬೇಕು. ಆವಾಗ ಮಾತ್ರ ನೀವು ಆರ್ಟಿಫಿಷಿಯಲ್ ಆಗಿ ಬೆಳೆದಂಗೆ ಆಗುತ್ತೆ. ಈ ಮನೆಗೆ ಒಂದೊಂದು 100 ಜನ ಇರೋದು ಹೆಂಗಾಗುತ್ತೆ, ಉಸಿರುಗಟ್ಟಂಗೆ ಇರುತ್ತೆ. 10 ಜನ ಇದ್ದರೆ ಚೆನ್ನಾಗಿರುತ್ತೆ. ಆ ಥರ ಇದಕ್ಕೂ ಟೈಟಾಗಿಟ್ಟಾಗ ಇದಕ್ಕೆ ಯಾವ ಬಿಸಿಲು ಬೀಳಲ್ಲ, ಗಾಳಿ ಬೀಳಲ್ಲ, ಹುಳ ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಔಷಧಿ ಗುಣಗಳು ಆಗಲ್ಲ. ನೋಡೋಕೆ ನುಗ್ಗೆಯಲ್ಲೇ ಬಟ್ ನ್ಯೂಟ್ರಿಷನ್ ಜಾಸ್ತಿ ಸಿಗೋದು ಲೋ ಡೆನ್ಸಿಟಿ ಆ್ಯಂಡ್ ಮೀಡಿಯಮ್ ಡೆನ್ಸಿಟಿಯಲ್ಲಿ ಅತಿ ಹೇರಳವಾಗಿ ನ್ಯೂಟ್ರಿಷನ್ ಬರುತ್ತೆ, ನನ್ನ ಅನುಭವದ ಪ್ರಕಾರ. ಇದು ಬೇರೆ ರಿಸರ್ಚ್ ಪ್ರಕಾರ. ಬಟ್ ಈಗಿನ ಮಾಡ್ತಕ್ಕಂಥವ್ರು ಜನ ಎಲ್ಲ ಅಲ್ಟ್ರಾ ಹೈ ಡೆನ್ಸಿಟಿ ಮಾಡ್ತಾರೆ. ನುಗ್ಗೆಯ ಮೂಲ ಭಾರತ. ಇನ್ನು ನಮ್ಮ ದೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ ನುಗ್ಗೆ ಬೆಳೆಯಲಾಗುತ್ತಿದ್ದು, ಹೆಚ್ಚಿನ ಪ್ರಮಾಣದಲ್ಲಿ ನುಗ್ಗೆ ಉತ್ಪನ್ನವನ್ನು ರಫ್ತು ಮಾಡಲಾಗುತ್ತೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ನುಗ್ಗೆ ಸೊಪ್ಪಿನ ಪುಡಿಗೆ ಇರುವ ಬೇಡಿಕೆಗೆ ಹೋಲಿಸಿದ್ರೆ ನಮ್ಮಲ್ಲಿ ಕಡಿಮೆ ಪ್ರಮಾಣದಲ್ಲಿ ನುಗ್ಗೆ ಸೊಪ್ಪಿನ ಕೃಷಿ ಮಾಡಲಾಗ್ತಿದೆ. ಹಾಗಾಗಿ ಒಣಭೂಮಿ ಮತ್ತು ಬಂಜರು ಭೂಮಿ ಹೊಂದಿರುವ ರೈತರು ನುಗ್ಗೆ ಬೆಳೆಸಿ ಲಾಭ ಪಡೆಯಲು ಸಾಧ್ಯವಿದೆ ಅಂತಾರೆ ಬಸಯ್ಯ ಅವರು. ಇದು ಮೂಲತಃ ನಮ್ಮ ಇಂಡಿಯನ್ ಮತ್ತು ಹಿಮಾಲಯನ್ ಟ್ರೀ ಆಗಿರೋದ್ರಿಂದ ಇದರಲ್ಲಿ ಸಾಕಷ್ಟು ಔಷಧಿಗಳು ಮತ್ತು ಪೌಷ್ಟಿಕ ಇರೋದರಿಂದ ಇದು ಒಂದು ಸದೃಢ ಬೆಳೆ. ಲಾಂಗ್ ಡ್ರೈವ್ ಇವತ್ತು $10 ಬಿಲಿಯನ್ ನಾವು ಮಾರ್ಕೆಟ್ ಮಾಡ್ತಾಯಿದ್ದೀವಿ ಇಂಡಿಯಾದಿಂದ. 24 ರಿಂದ 28 ಬಿಲಿಯನ್ ಮಾರ್ಕೆಟ್ ಇದೆ. ಶಾರ್ಟೇಜ್ ನಾವೇನಿದೆ ಇನ್ನೂ 30% ಮುಟ್ಟಿಲ್ಲ. ಆದರೆ ಜಗತ್ತಿನ ಅತಿ ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥ ನುಗ್ಗೆ 85% ಇಂಡಿಯಾದಿಂದನೇ ಇರೋದು. ಹಂಗಂತ ನಮ್ಮ ಉತ್ತರ ಕರ್ನಾಟಕದಲ್ಲಿ ಯಾರೂ ಎಲೆ ಕೃಷಿನ ಭಾಳ ಕಡಿಮೆ ಜನ ವಿರಳವಾಗಿ ಮಾಡ್ತಾಯಿದ್ದಾರೆ. ದಯವಿಟ್ಟು ಡ್ರೈಲ್ಯಾಂಡ್ ಇದ್ದವರು, ನೀರು ಕಡಿಮೆ ಇರೋರು, ಖರ್ಚು ಕಡಿಮೆ ಮಾಡ್ಕೋಬೇಕನ್ನೋರು, ಏನು ಬೆಳೆಯಿಲ್ಲ ಅಂತ ಭೂಮಿಗಳಿದ್ದರೆ ನುಗ್ಗೆಯನ್ನು ಹಾಕಿ ನುಗ್ಗೆಯಿಂದ ಲಾಭವನ್ನು ಪಡ್ಕೊಳ್ಳಿ. ನುಗ್ಗೆ ಸೊಪ್ಪನ್ನ ಮೌಲ್ಯವರ್ಧನೆಗೊಳಿಸಿ ಒಣ ನುಗ್ಗೆ ಸೊಪ್ಪನ್ನ ತಯಾರಿಸಿದಾಗ ಅದಕ್ಕೆ ಬೇಡಿಕೆ ಹೆಚ್ಚು. ಆದರೆ ಸಾವಯವ ವಿಧಾನದಲ್ಲಿ ಬೆಳೆಸಿದ ನುಗ್ಗೆ ಸೊಪ್ಪನ್ನ ಮಾರಾಟದಿಂದ ಎಷ್ಟು ಆದಾಯ ಗಳಿಸಬಹುದು ಅನ್ನೋ ವಿವರ ನೋಡೋಣ. ನುಗ್ಗೆ ಸೊಪ್ಪು ಮಾರಾಟಕ್ಕೆ ಆರ್ಗ್ಯಾನಿಕ್ ಸರ್ಟಿಫಿಕೇಟ್ ಅಗತ್ಯ. ನುಗ್ಗೆ ಸೊಪ್ಪು ಬೆಳೆಸುವ ರೈತರಿಗೆ ಇದಕ್ಕೆ ಮಾರುಕಟ್ಟೆ ವ್ಯವಸ್ಥೆ ಹೇಗಿದೆ ಅನ್ನೋ ಪ್ರಶ್ನೆ ಮೂಡುತ್ತೆ. ಒಣಗಿಸಿದ ನುಗ್ಗೆ ಸೊಪ್ಪನ್ನು ಔಷಧಿ ಕಂಪನಿಗಳು ಕೊಳ್ಳುತ್ತವೆ. ಆದ್ರೆ ಸಣ್ಣ ಪ್ರಮಾಣದಲ್ಲಿ ನುಗ್ಗೆ ಸೊಪ್ಪನ್ನು ಬೆಳೆಸಿದಾಗ ಮಾರಾಟ ಮಾಡುವ ಸಮಸ್ಯೆ ಎದುರಾಗಬಹುದು. ಅದೇ ದೊಡ್ಡ ಪ್ರಮಾಣದಲ್ಲಿ ಬೆಳೆಸಿದ್ರೆ ಮತ್ತು ಆರ್ಗ್ಯಾನಿಕ್ ಸರ್ಟಿಫಿಕೇಟ್ ಪಡೆದಿದ್ರೆ ನುಗ್ಗೆ ಸೊಪ್ಪನ್ನು ಮಾರಾಟ ಮಾಡಲು ಹೆಚ್ಚು ಕಷ್ಟ ಆಗುವುದಿಲ್ಲ. ಹೆಚ್ಚಿನ ಬೆಲೆ ಸಹ ಸಿಗುತ್ತೆ. ಇನ್ನು ಅಂತಾರಾಷ್ಟ್ರೀಯ ಗುಣಮಟ್ಟಕ್ಕೆ ಅನುಗುಣವಾಗಿ ಸೊಪ್ಪನ್ನು ಸಂಸ್ಕರಿಸಿದ್ರೆ ರಫ್ತು ಸಹ ಮಾಡುವ ಮೂಲಕ ದುಪ್ಪಟ್ಟು ಆದಾಯ ಪಡೆಯಬಹುದು. ಕೊನೆಯದ ಪ್ರಶ್ನೆ ಎಲ್ಲರಿಗೂ ಬರೋದೇನೆಂದರೆ, ಸರ್ ನಾನೇನೋ ಬೆಳೆದು ಬಿಡ್ತೀನಿ, ತೊಗೊಳ್ಳೋರು ಬೇಕಲ್ಲ ಸರ್.
ಈಗ ಬೈಯರ್ ಏನು ನೋಡ್ತಾರೆ ಅಂದರೆ 3 ಪ್ಯಾರಾಮೀಟರ್ಸ್ ನೋಡ್ತಾರೆ. ಒಂದು ಕ್ವಾಂಟಿಟಿ, ಮಿನಿಮಮ್ಮು 3 ರಿಂದ 5 ಟನ್ ಆದರೂ ನೀವು ಒಂದು ಸಪ್ಲೈ ಮಾಡಬೇಕು. ಯಾಕಂದರೆ ಒಂದು ಲೋಡ್ ಲಾರಿ ನೀವು ನಿಮ್ಮದು ಟ್ರಾನ್ಸ್ಪೋರ್ಟ್ ಹೋಗುತ್ತೆ ರೈತಂದು ಅಲ್ಲಿಗೆ ಹೋಗೋವರೆಗೂ. ಆ ಖರ್ಚು ಉಳಿಸ್ಬೇಕಂದ್ರೆ 5 ಟನ್ನು, ಅವನು ತೊಗೊಳ್ಳೋನು 10-20 ಟನ್ ಕೇಳ್ತಾರೆ. ಬೈಯರ್ ಆಗಲಿ, ಟ್ರೇಡರ್ ಆಗಲಿ ಅಥವಾ ಇಂಡಸ್ಟ್ರಿ ಆಗಲಿ. ಎರಡನೇದು ಕೇಳೋದಂದರೆ ಆರ್ಗ್ಯಾನಿಕ್ ಸರ್ಟಿಫಿಕೇಷನ್ ಕೇಳ್ತಾರೆ. ಮೂರನೇದು ಏನು ಕೇಳ್ತಾರೆ ಅಂತಂದರೆ ನಿಮ್ಮ ಹತ್ರ ಆರ್ಗ್ಯಾನಿಕ್ ಟೆಸ್ಟ್, ಲ್ಯಾಬ್ರೋಟ್ರಿ ಟೆಸ್ಟ್ ಪಾಸ್ ಆಗಿದ್ದು ಕೇಳ್ತಾರೆ. ಇವು 3 ಇದ್ದಾಗ 100 ರೂಪಾಯಿ ಇದ್ದದ್ದು 200 ರೂಪಾಯಿ ಆಗುತ್ತೆ ನಿಮ್ಮ ಹತ್ರ. ಎಷ್ಟು ಕ್ವಾಂಟಿಟಿ ಬೆಳೀತಿರೋ ಅಷ್ಟು ಕ್ವಾಂಟಿಟಿ ನಿಮಗೆ ದುಡ್ಡು ಬರುತ್ತೆ. ಸಬ್ಸಿಡಿ ಬಗ್ಗೆ ಮಾತಾಡಬೇಕಂದ್ರೆ ಗೌರ್ಮೆಂಟಲ್ಲಿ ಎಲ್ಲ ಸಬ್ಸಿಡಿಗಳಿವೆ. ಆದರೆ ನಾನು ಒಬ್ಬನೇ ಇದ್ದೀನಿ ಅಂತಂದಾಗ ನಿಮಗೆ ಖರ್ಚು ಜಾಸ್ತಿ ಆಗುತ್ತೆ. ಅಲ್ಟ್ರಾ ಹೈ ಡೆನ್ಸಿಟಿ ಮಾಡಿದಾಗ ಅದನ್ನ ರಿಕವರಿ ಮಾಡ್ಕೋಬೋದು 2 ವರ್ಷದಲ್ಲಿ. ಅದ್ರ ಜೊತೆ ಲಾಭನೂ ಮಾಡ್ಕೋಬೋದು. 1 ಎಕರೆಯಲ್ಲಿ ಸರಾಸರಿ 5 ರಿಂದ 6 ಟನ್ ಹಸಿ ಸೊಪ್ಪಿನ ಇಳುವರಿ. ಅಲ್ಟ್ರಾ ಹೈ ಡೆನ್ಸಿಟಿ ಪದ್ಧತಿಯಲ್ಲಿ ಎಕರೆಗೆ 2.5 ಲಕ್ಷ ಲಾಭ. ನುಗ್ಗೆಯನ್ನು ಲೋ ಡೆನ್ಸಿಟಿ ಪದ್ಧತಿಯಲ್ಲಿ ಅಂದ್ರೆ 10x10 ಅಡಿ ಅಂತರ ನೀಡಿ ಬೆಳೆದಾಗ ಖರ್ಚು ಕಡಿಮೆ ಇರುತ್ತೆ. ಜೊತೆಗೆ ಇದರಲ್ಲಿ ಸುಮಾರು 15 ವರ್ಷ ಇಳುವರಿ ಪಡೆಯಬಹುದು. ಹಾಗೂ ಈ ಪದ್ಧತಿಯಲ್ಲಿ ವರ್ಷದಿಂದ ವರ್ಷಕ್ಕೆ ಇಳುವರಿ ಹೆಚ್ಚುತ್ತಲೇ ಇರುತ್ತೆ. ಇನ್ನು ಅಲ್ಟ್ರಾ ಹೈ ಡೆನ್ಸಿಟಿ ಪದ್ಧತಿಯಲ್ಲಿ ಬೆಳೆಸಿದಾಗ ಖರ್ಚು ಸಹ ಹೆಚ್ಚುತ್ತೆ ಮತ್ತು ಲಾಭವು ಇಳುವರಿಗೆ ತಕ್ಕಂತೆ ಹೆಚ್ಚೇ ಇರುತ್ತೆ. ಇನ್ನು 1 ಎಕರೆಯಲ್ಲಿ ಸರಾಸರಿ 5 ರಿಂದ 6 ಟನ್ ವರೆಗೆ ಹಸಿ ನುಗ್ಗೆ ಸೊಪ್ಪಿನ ಇಳುವರಿ ಸಿಗುತ್ತೆ. ಸೊಪ್ಪನ್ನು ಒಣಗಿಸಿದ ಬಳಿಕ 1.5 ರಿಂದ 2 ಟನ್ ಸೊಪ್ಪು ಸಿಗುತ್ತೆ. ಇನ್ನು 1 ಕೆಜಿ ಸೊಪ್ಪಿಗೆ 100 ರೂಪಾಯಿಯಂತೆ ಮಾರಾಟ ಮಾಡಿದ್ರೂ 2 ಲಕ್ಷದವರೆಗೆ ಆದಾಯ ಬರುತ್ತೆ. ಅಲ್ಟ್ರಾ ಹೈ ಡೆನ್ಸಿಟಿ ಪದ್ಧತಿಯಲ್ಲಿ ಇಳುವರಿ ಹೆಚ್ಚಿರುವುದರಿಂದ ವರ್ಷಕ್ಕೆ 2.5 ಲಕ್ಷದವರೆಗೆ ಲಾಭ ಸಿಗುತ್ತೆ ಅಂತಾರೆ ಬಸಯ್ಯ ಸ್ವಾಮಿಯವರು. 5 ರಿಂದ 6 ಟನ್ ಬರುತ್ತೆ ಹಸಿಯಲ್ಲಿ. ಅದು ಒಣಗಿದಾಗ ನಿಮಗೆ 1.5 ರಿಂದ 2 ಟನ್ ಸಿಗುತ್ತೆ. ನೀವು ಎಷ್ಟು ಈಲ್ಡ್ ಬರುತ್ತೋ ಅಷ್ಟು ಲಾಭ ಜಾಸ್ತಿ ಆಗುತ್ತೆ. ಆಳಿನ ಖರ್ಚು 1 ಎಕರೆಗೆ 20,000ದಿಂದ 40,000ವರೆಗೂ ಬರುತ್ತೆ. ಅದು ನಿಮ್ಮ ಏನು ಲೇಬರ್ಗೆ ಏನಿರ್ತದೆ ಆಳುಗಳು ಒಂದು ಸ್ಕಿಲ್ ಸೆಟ್ ಮ್ಯಾಗ ಹೋಗುತ್ತೆ. ಎರಡನೇದು ಅಲ್ಟ್ರಾ ಹೈ ಡೆನ್ಸಿಟಿ ಮಾಡಿದ್ರೆ ಖರ್ಚು ಜಾಸ್ತಿ, ಲೋ ಡೆನ್ಸಿಟಿ ಮಾಡಿದ್ರೆ ಖರ್ಚು ಕಡಿಮೆ. ನಾಲ್ಕನೇದೇನು ಟೋಟಲ್ ಲಾಭ ಎಷ್ಟು ಬರ್ಬೋದು 1 ಎಕರೆಗೆ. ಅಲ್ಟ್ರಾ ಹೈ ಡೆನ್ಸಿಟಿ ಮಾಡಿದ್ರೆ 3 ರಿಂದ 4 ಲಕ್ಷ ತೆಗಿಬೋದು ನೀವು. ಖರ್ಚು 2 ರಿಂದ 2.5 ಲಕ್ಷ ಬರುತ್ತೆ. ಅದೇ ಲೋ ಡೆನ್ಸಿಟಿ ಮಾಡಿದ್ರೆ ಫಸ್ಟ್ ಇಯರ್ ಮಾತ್ರ ಕಡಿಮೆ ಬರುತ್ತೆ. ಸೆಕೆಂಡ್ ಇಯರ್, ಫಸ್ಟ್ ಇಯರ್ ಅಂದರೆ 9 ಮಂತ್ಸ್ ತನಕ ಮಾತ್ರ ಕಡಿಮೆ ಬರುತ್ತೆ. ಆಮೇಲೆ ತುಂಬ ಹೇರಳವಾಗಿ ಬರುತ್ತೆ ಇದು. ಆದರೆ ಇಲ್ಲಿ ಖರ್ಚು ಕಡಿಮೆ, ಇನ್ಪುಟ್ಟು ಕಡಿಮೆ, ಲೇಬರು ಕಡಿಮೆ, ಈಲ್ಡ್ ಜಾಸ್ತಿ ಆಗುತ್ತೆ, ಏಜ್ ಹೋಗುತ್ತೆ. 15 ವರ್ಷದವರೆಗೆ ಇದು ಗಿಡ ಇಟ್ಕೋಬೋದು. ಇಲ್ಲಿ ಎಷ್ಟು ಲಾಭ ಬರುತ್ತೆ? ಫಸ್ಟ್ ಇಯರಲ್ಲಿ ಭಾಳ ಅಂದರೆ ಒಂದು 50-60 ಸಾವಿರ ರೂಪಾಯಿ ಲಾಭ ಬರುತ್ತೆ. ಸೆಕೆಂಡ್ ಇಯರಲ್ಲಿ 1.2 ಲ್ಯಾಕ್ಸ್, ಥರ್ಡ್ ಇಯರಲ್ಲಿ 2-2.5 ಲಕ್ಷ. ನಿಮ್ಮ ಭೂಮಿ, ನಿಮ್ಮ ಇನ್ಪುಟ್ಟು, ನಿಮ್ಮ ಸ್ಕಿಲ್ ಸೆಟ್ ಇವು 3ನ್ನ ಸೇರಿಸಿ ನೀವು ಯಾವ ಥರ ಪ್ರೂನಿಂಗ್ ಮಾಡ್ತೀರಾ, ಯಾವ ಥರ ಕಟ್ಟಿಂಗ್ ಮಾಡ್ತೀರಾ, ಯಾವ ಥರ ವೆಜಿಟೇಟಿವ್ ಗ್ರೋತ್ ಮಾಡ್ತೀರಾ, ಅದು ಮತ್ತು ನೀವು ಅದಕ್ಕೆ ಯಾವ ಟೈಮಲ್ಲಿ ರೈಟ್ ಇನ್ಪುಟ್ ಕೊಡ್ತೀರಾ, ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಭಾಳ ಜನ ಏನೇನು ಮಾಡ್ತಾರೆ, ಎಲೆ ಹರ್ಕೋತಾರೆ, ಟೊಂಗಿ ಕಟ್ ಮಾಡಿ ಬಿಟ್ಬಿಡ್ತಾರೆ, ಬೆಳಿತೇವೆ ಬಿಡಪ್ಪ ಅಂತ. ಆ ಥರ ಆಗಲ್ಲ. ಆ ಟೈಮಲ್ಲಿ ನೀವು ಇನ್ಪುಟ್ ಕೊಡಬೇಕು. ಅದಕ್ಕೆ ಆಹಾರ ಬೇಕು. ಆಹಾರ ಬಿದ್ದಾಗ ಮಾತ್ರ ಅದು ಎಲೆಗಳನ್ನು ಉತ್ಪತ್ತಿ ಮಾಡೋಕ್ಕೆ. ಫಸ್ಟ್ ಇಯರ್ ಮಾತ್ರ 1 ಎಕರೆಗೆ 40 ರಿಂದ 60 ಸಾವಿರ ರೂಪಾಯಿ ಆಗ್ಬೋದು ಫಸ್ಟ್ ಇಯರ್. ಸೆಕೆಂಡ್ ಇಯರ್ ಇನ್ಪುಟ್ಟು ನೀವು 3 ವರ್ಷ ಆರ್ಗ್ಯಾನಿಕ್ ಸರ್ಟಿಫಿಕೇಷನ್ ಮುಗಿದಂಗೆಲ್ಲ ಫರ್ಟೈಲ್ ಲ್ಯಾಂಡ್ ಆದಂಗೆಲ್ಲ ಇನ್ಪುಟ್ ಕಡಿಮೆ ಆಗುತ್ತೆ. 10 ರಿಂದ 15 ಸಾವಿರ ರೂಪಾಯಿ ಬರುತ್ತೆ. ಲೇಬರ್ ಚಾರ್ಜ್ 24,000-25 ಸಾವಿರ ರೂಪಾಯಿ ಬರುತ್ತೆ. 2 ಸೇರಿದರೆ 40 ಸಾವಿರಕ್ಕೆ ನಿಂತುಬಿಡುತ್ತೆ. 40 ಸಾವಿರ ನೀವು ಬೆಳೆ ಬೆಳೆದಷ್ಟು 1.5-2 ಲಕ್ಷ ರೂಪಾಯಿ. 40 ಸಾವಿರ ತೆಗೆದ್ರೆ 1.5 ಲಕ್ಷ ಉಳಿತು ಪರ್ ಎಕರ್. ನುಗ್ಗೆ ಸೊಪ್ಪು ಬೆಳೆಸುವಾಗ ಬೆಳೆ ಬೆಳೆಯಲು ಹೆಚ್ಚಿನ ಖರ್ಚು ಬರುವುದಿಲ್ಲ. ಆದ್ರೆ ನುಗ್ಗೆ ಸೊಪ್ಪನ್ನು ಒಣಗಿಸಲು ಸೋಲಾರ್ ಡ್ರೈಯರ್ ಬೇಕಾಗತ್ತೆ. ಹಾಗಾಗಿ ಸಣ್ಣ ಹಿಡುವಳಿದಾರರು ಒಬ್ಬರೇ ಸೋಲಾರ್ ಡ್ರೈಯರ್ ನಿರ್ಮಿಸಲು ಸಾಧ್ಯವಾಗುವುದಿಲ್ಲ. ಈ ಹಿನ್ನೆಲೆಯಲ್ಲಿ 4-5 ರೈತರು ಸೇರಿ ಸೋಲಾರ್ ಡ್ರೈಯರ್ ನಿರ್ಮಿಸಿ ಅದರಲ್ಲಿ ನುಗ್ಗೆ ಸೊಪ್ಪು ಸಂಸ್ಕರಿಸಬಹುದು. ನುಗ್ಗೆ ಸೊಪ್ಪಿನ ಗುಣಮಟ್ಟದ ಮೇಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬೆಲೆ ನಿಗದಿಪಡಿಸಲಾಗುತ್ತೆ. ಹಾಗಾಗಿ ಗುಣಮಟ್ಟದ ಎಲೆ ಉತ್ಪಾದಿಸುವವರಿಗೆ ಹೆಚ್ಚಿನ ಲಾಭ ಸಿಕ್ಕೇ ಸಿಗುತ್ತೆ. ಜೊತೆಗೆ ರೈತರು ಯಾವ ಸರ್ಟಿಫಿಕೇಟ್ ತೆಗೆದುಕೊಳ್ಳುತ್ತಾರೋ ಅದಕ್ಕೆ ತಕ್ಕಂತೆ ಬೆಲೆಯಲ್ಲೂ ಏರಿಳಿತವಾಗುತ್ತೆ ಅಂತಾರೆ ಬಸಯ್ಯ ಅವರು. ಎಲ್ಲ ರೈತರಿಗೆ ಸಮಸ್ಯೆ ಬರೋದು ಏನಪ್ಪ ಅಂತಂದರೆ, ನಾನು 2 ಎಕರೆ ಮಾಡೋ ಸರ್ ನನ್ನ ಕಡೆಯಿಂದ ಜಾಸ್ತಿ ಆಗಲ್ಲ, 1 ಎಕರೆ ಮಾಡ್ತೀನಿ. ಊರಲ್ಲಿ 5 ಜನ ಸೇರಬೇಕು. 5 ಜನ 1 ಎಕರೆ ಮಾಡಿ ಒಂದೇ ಭಾಗದಲ್ಲಿ ಸೋಲಾರ್ ಟನಲ್ ಡ್ರೈಯರ್ನ ಹಾಕ್ಕೊಳ್ಳೇಬೇಕು ನೀವು. ಅದು ಎಷ್ಟು ದೂರ ಇರಬೇಕು? 1 ರಿಂದ 2-3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ಒಳಗೆ ಇರಬೇಕು. ಎಲ್ಲರ ಹೊಲದಿಂದ ಎಲ್ಲರೂ ಸೆಂಟ್ರ್ ಪಾಯಿಂಟಲ್ಲಿ ಮಾಡಿ
ಅಲ್ಲಿ ತಂದು ಎಲ್ಲರೂ ಸೇರಿನೇ ಎಲೆ ತೊಳೆದುಬಿಟ್ಟು ಒಣಗಕ್ಕೆ ಹಾಕಬೇಕು. ಯಾಕೆಂದರೆ ಒಂದು 10 ಕೆ ಜಿ ಹಸಿ ಎಲೆಯನ್ನು ಒಣಗಿಸಿದರೆ ನಿಮ್ಮದು 2 ಕೆ ಜಿ ಒಣ ಎಲೆ ಬರುತ್ತೆ, 2ರಿಂದ 2.5 ನಿಮ್ಮ ಭೂಮಿ ಮೇಲೆ ಹೋಗುತ್ತೆ. ತಮಿಳ್ನಾಡಲ್ಲಿ ಹೋದರೆ 1.5 ಕೆ ಜಿ ಬರುತ್ತೆ, ನನ್ನ ಹೊಲದಲ್ಲಿ 2.5 ಕೆ ಜಿ ಬರುತ್ತೆ, ಗದಗ ಕಡೆ ಹೋದರೆ 2 ಕೆ ಜಿ ಬರುತ್ತೆ. ಸೊ ಬೇರೆ ಬೇರೆ ಭೂಮಿ ಅಂಶಗಳ ಮೇಲೆ ಬೇರೆ ಬೇರೆ ಆಗುತ್ತೆ. ಆದರೆ ಓವರಾಲ್ ನೀವು ಒಂದೇ ಏರಿಯಾದಲ್ಲಿ ಇರೋದರಿಂದ ನೀವು ಎಲ್ಲರೂ ಎಷ್ಟೆಷ್ಟು ಕೆ ಜಿ ತಂದಿರೋ ತೂಕ ಮಾಡೋದು, ವಾಶ್ ಮಾಡೋದು, ಹಾಕೋದು, ಡಿವೈಡ್ ಮಾಡ್ಕೊಳ್ಳೋದು. ಅಲ್ಲಿ ಏನಾಗುತ್ತೆ, ಸೋಲಾರ್ ಟನಲ್ ಡ್ರೈಯರ್ಗೆ ಗೌರ್ಮೆಂಟಲ್ಲಿ ಸಬ್ಸಿಡಿ ಇದೆ, ಡ್ರಿಪ್ಪಿಗೆ ಸಬ್ಸಿಡಿ ಇದೆ, ಬೀಜನೂ ಸಿಗ್ತವೆ. ಮತ್ತು ಏನಪ್ಪ ಅಂದರೆ ನಿಮಗೆ ಆರ್ಗ್ಯಾನಿಕ್ ಇನ್ಪುಟ್ಟು ಸಿಗ್ತವೆ, ವರ್ಮಿ ಕಾಂಪೋಸ್ಟ್ ಸಿಗುತ್ತೆ, ಬೇರೆ ಬೇರೆ ಎಲ್ಲವೂ ಸಿಗ್ತವೆ. ಆದರೆ ಯಾವುದೂ ಕೆಮಿಕಲ್ ಫರ್ಟಿಲೈಸರ್ ಮಾಡ್ಬೋದು. ಇಷ್ಟೇ ನಾನು ಖರ್ಚು ಮಾಡಬೇಕಂತ ಏನಿಲ್ಲ. ಇದು ನೀವು ಎಷ್ಟು ಆರ್ಗ್ಯಾನಿಕ್ ನಿಮ್ಮ ಕಾಂಟೆಂಟ್ ಜಾಸ್ತಿ ಇರುತ್ತೋ ಭೂಮಿಯಲ್ಲಿ ಅಷ್ಟು ನಿಮ್ಮದು ಕ್ವಾಲಿಟಿ ನಂಬರ್ 1 ಆಗುತ್ತೆ. ನಾವು ಅರೋಮಾ, ಗ್ರೀನ್ನೆಸ್ಸು, ನ್ಯೂಟ್ರಿಷನ್ ವ್ಯಾಲ್ಯೂ ಮೇಲೆ ಇದು ಪ್ರೈಸ್ ಫಿಕ್ಸ್ ಮಾಡ್ತೀವಿ ಇಂಟರ್ನ್ಯಾಷನಲಿ, ನಾಟ್ ಡೊಮೆಸ್ಟಿಕಲಿ. ನಿಮ್ಮದು ಎಷ್ಟು ಎಲೆ ಕ್ವಾಲಿಟಿ ಇರುತ್ತೋ, ಮೈಕ್ರೋಬಲ್ ಕಂಟ್ಯಾಮಿನೇಷನ್ ಇರಲ್ಲೋ, ಹೆವಿ ಮೆಟಲ್ಸ್ ಅಂತ ಭೂಮಿಗಳಲ್ಲಿ ಇರುತ್ತೆ, ಟಾಕ್ಸಿಕ್ ಹೆವಿ ಮೆಟಲ್ಸ್, ಆರ್ಸೆನಿಕ್ಕು, ಲೆಡ್ಡು, ಇವೆಲ್ಲವೂ ಬರಬಾರ್ದು. ಗಿಡದ ಎಲೆಯಲ್ಲಿ ಕಾಣಿಸ್ಬಾರ್ದು, ತಕ್ಕ ಮಟ್ಟಿಗೆ ಕಾಣಿಸ್ಬಾರ್ದು, ಅದಕ್ಕೊಂದು ಲಿಮಿಟ್ ಇದೆ. ಇವೆಲ್ಲವೂ ಪಾಸ್ ಆಗಬೇಕು ಆರ್ಗ್ಯಾನಿಕ್ ಮಾಡಬೇಕಂದ್ರೆ. ನ್ಯಾಚುರಲ್ ಮಾಡಬೇಕಂದ್ರೆ ಅದು ನೋಡಲ್ಲ, ಅದರದ್ದೇ ಆದ ಸೈಡ್ ಎಫೆಕ್ಟ್ ಇರುತ್ತೆ. ಅದನ್ನು ನಾವು ಮಾಡ್ತಾ ಇರೋದು. ಚಿಕ್ಕ ಮಕ್ಕಳಿಗೂ 6 ತಿಂಗಳ ಮಗುಗೂ ಯಾವುದೇ ಥರದ ಒಂದು ಇದಾಗಲಾರ್ದಂಥ ಲಿಮಿಟಲ್ಲಿ ನಾವು ಇಂಟರ್ನ್ಯಾಷನಲ್ ಲಿಮಿಟಲ್ಲಿ ಇದನ್ನು ಬೆಳವಣಿಗೆ ಮಾಡ್ತಾಯಿದ್ವಿ. ಎಷ್ಟು ನೀವು ಸರ್ಟಿಫಿಕೇಷನ್ ಮಾಡಿಸ್ಕೋತೀರೋ ಅಷ್ಟು. ಈ ಸಪೋಸ್ ಈಗ ಅಂದರೆ ಆರ್ಗ್ಯಾನಿಕ್ ಇಂಡಿಯಾ ಸರ್ಟಿಫಿಕೇಷನ್ ಮಾಡಿಸ್ಕೊಂಡು ನಿಮಗೆ 1 ಟನ್ ಬೆಳೆದ್ರೆ 1 ರಿಂದ 1.5 ಲಕ್ಷ ರೂಪಾಯಿ ಬರುತ್ತೆ ಒಣಗಿದೆಲೆ. ಅದೇ ನೀವು ಆರ್ಗ್ಯಾನಿಕ್ US ಮಾಡಿಸ್ಕೊಂಡಿದ್ರಿ ಇನ್ನೂ 50,000 ಜಾಸ್ತಿ ಆಗುತ್ತೆ. ಯುರೋಪ್ ಮಾಡಿಸ್ಕೊಂಡಿದ್ರಿ ಇನ್ನೂ 50,000 ಜಾಸ್ತಿ ಆಗುತ್ತೆ. ಸೊ ನಿಮಗೇನಪ್ಪ ಅಂದರೆ ಯಾವ್ಯಾವ ಸರ್ಟಿಫಿಕೇಷನ್ ತೊಗೋತೀರೋ ಅದ್ರ ಥರ ನಿಮಗೆ ಬೆಲೆನೂ ಜಾಸ್ತಿ ಆಗುತ್ತೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಸಾಮಾನ್ಯ ಉತ್ಪನ್ನಗಳಿಗಿಂತ ಸಾವಯವ ವಿಧಾನದಲ್ಲಿ ಬೆಳೆದ ಉತ್ಪನ್ನಗಳಿಗೆ ಹೆಚ್ಚಿನ ಬೆಲೆ ಸಿಗುತ್ತೆ. ಆದರೆ ಸಾವಯವ ಉತ್ಪನ್ನಗಳನ್ನು ದೃಢೀಕರಿಸಲು ಸರ್ಟಿಫಿಕೇಟ್ ಅಗತ್ಯವಿರುತ್ತೆ. ಆರ್ಗ್ಯಾನಿಕ್ ಸರ್ಟಿಫಿಕೇಟ್ ಪಡೆಯುವ ವಿಧಾನ ಹೇಗೆ ಅನ್ನೋ ವಿವರ ತಿಳಿಯೋಣ. ಸಾವಯವ ಕೃಷಿ ಮಾಡುತ್ತಿರುವ ರೈತರು ಆರ್ಗ್ಯಾನಿಕ್ ಸರ್ಟಿಫಿಕೇಟ್ ಪಡೆದಿರಬೇಕು. ಆಗ ಅವರು ತಮ್ಮ ಉತ್ಪನ್ನವನ್ನು ಮಾರಾಟ ಮಾಡಲು ಸಾಧ್ಯವಾಗುತ್ತೆ. ಇನ್ನು ರಫ್ತು ಮಾಡುವವರು ಕಡ್ಡಾಯವಾಗಿ ನಿಗದಿಪಡಿಸಿದ ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಮಾಡಿಸಬೇಕಾಗುತ್ತೆ. ರೈತರು ಯಾವೆಲ್ಲ ವಿಧದ ಸಾವಯವ ಸರ್ಟಿಫಿಕೇಟ್ ಪಡೆಯಬೇಕು? ಇದಕ್ಕೆ ಒದಗಿಸಬೇಕಾದ ದಾಖಲೆಗಳೇನು? ಸರ್ಟಿಫಿಕೇಟ್ ಪಡೆಯಲು ಎಷ್ಟು ಖರ್ಚಾಗುತ್ತೆ ಅನ್ನೋದನ್ನ ಬಸಯ್ಯ ಹಿರೇಮಠ್ ಅವರು ವಿವರಿಸಿದ್ದಾರೆ. ಈಗ ಕರ್ನಾಟಕದಲ್ಲಿ KSOC ಅಂತ ಒಂದು ಆರ್ಗ್ಯಾನಿಕ್ ಸರ್ಟಿಫಿಕೇಷನ್ ಬಾಡಿ ಇದೆ ಗೌರ್ಮೆಂಟಿಂದ. ಆಮೇಲೆ ಆದಿತ್ಯ ಆರ್ಗ್ಯಾನಿಕ್ ಸರ್ಟಿಫಿಕೇಷನ್ ಪ್ರೈವೇಟ್ ಲಿಮಿಟೆಡ್ ಅಂತ ಇದೆ. 3ನೇದು ರೋಕೋ ಅಂತ ರಿಲಯಬಲ್ ಆರ್ಗ್ಯಾನಿಕ್ ಸರ್ಟಿಫಿಕೇಷನ್ ಆರ್ಗನೈಜೇಷನ್ ಅಂತಿದೆ. ನಾವು ನಮ್ಮ ಹೊಲಕ್ಕೆ ಅವ್ರು 3 ಜನರ ಜೊತೆ ಇದು ಮಾಡ್ತಾಯಿದ್ದೀವಿ. ಇವು ಎಲ್ಲವೂ ಬೆಂಗಳೂರಲ್ಲಿವೆ ಆಫೀಸ್. ಆದರೆ ನೀವು ಅವ್ರನ್ನ ಅಪ್ರೋಚ್ ಮಾಡಿದಾಗ ಅವ್ರು ಅಪ್ಲಿಕೇಶನ್ ಫಾರ್ಮ್ ಕಳಿಸ್ತಾರೆ. ನಿಮಗೆ 5 ಡಾಕ್ಯುಮೆಂಟ್ ಇಂಪಾರ್ಟೆಂಟ್ ಆರ್ಗ್ಯಾನಿಕ್ ಸರ್ಟಿಫಿಕೇಷನ್ ಮಾಡ್ಸೋಕ್ಕೆ. ಒಂದು ನಿಮ್ಮ ಆಧಾರ್ ಕಾರ್ಡು, ಒಂದು ನಿಮ್ಮ ಹೊಲದ ಪಾಣಿ ನಿಮ್ಮ ಹೆಸರಲ್ಲಿತ್ತಂದರೆ, ಆಮೇಲೆ ಅದರ ಸಾಯಿಲ್ ಟೆಸ್ಟು, ಆಮೇಲೆ ಅದರದ್ದು ವಾಟರ್ ಟೆಸ್ಟು, ಆಮೇಲೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಪ್ಲಸ್ ಚೆಕ್ ಆರ್ ಫೀಸ್. ಇವು 5 ಇದ್ದಾಗ ಮಾತ್ರ ನೀವು ಆ ಅಪ್ಲಿಕೇಶನ್ ಫಾರ್ಮ್ ಫಿಲಪ್ ಮಾಡಿ ಅವ್ರಿಗೆ ಸಬ್ಮಿಟ್ ಮಾಡಿದ್ರೆ ಅವರೇ ಖುದ್ದಾಗಿ ಬಂದು ಇನ್ಸ್ಪೆಕ್ಷನ್ ಮಾಡಿಕೊಂಡು ಹೋಗಿ ಫಸ್ಟ್ ಇಯರ್ ಸರ್ಟಿಫಿಕೇಷನ್ ಅಂತ IC1 ಅಂತ ಕೊಡ್ತಾರೆ. 3 ವರ್ಷ ಡಿಫಾಲ್ಟ್ ಆಗಿ ಗೌರ್ಮೆಂಟ್ ಗೈಡ್ಲೈನಲ್ಲಿ ಸರ್ಟಿಫಿಕೇಷನ್ ಇದೆ. ಅರಣ್ಯ ಪ್ರದೇಶದಲ್ಲಿ ಮಾಡ್ತಾಯಿದ್ರೆ 1 ವರ್ಷ ಸಬ್ಸಿಡಿ, ಅದಕ್ಕೆ ರೆಲೆವೆಂಟ್ ಡಾಕ್ಯುಮೆಂಟ್ ಇರಬೇಕು, ಫಾರೆಸ್ಟಿಂದ ಅಥವಾ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಂತ ಇದೆ. ಬಟ್ ನ್ಯಾಚುರಲ್ ಆಗಿ ತೊಗೊಂಡಾಗ 3 ಇಯರ್ಸ್ ತೊಗೊಂಡ್ಬಿಡಿ. 3 ಇಯರ್ಸ್ ಆದಮೇಲೆ ನಿಮಗೆ IC3 ಮುಗಿದ ಮೇಲೆ ಆರ್ಗ್ಯಾನಿಕ್ ಸರ್ಟಿಫೈಡ್ ಅಂತ ಕೊಡ್ತಾರೆ. ಅದು ಕೊಡಲೇಬೇಕಂತ ರೂಲ್ಸ್ ಇಲ್ಲ. 4 ವರ್ಷ ಆಗೋದು, 5 ವರ್ಷ ಆಗಿರೋದು. ಯಾಕಂದರೆ ಎವ್ರಿ ಇಯರ್ ಸಾಯಿಲ್ ಟೆಸ್ಟನ್ನು ನೋಡಿ, ನಿಮ್ಮ ಕೃಷಿ ಪದ್ಧತಿನ ನೋಡಿ, ನೀವು ಸತ್ಯ ಇದೆಯೋ ಇಲ್ಲೋ ಎಲ್ಲ ಅನಲೈಸ್ ಮಾಡಿದ ಮೇಲೇ ಕೊಡೋದು. ಅವರು ದುಡ್ಡು ಕೊಟ್ಟರೆ ಬರೋದಲ್ಲ. ಅದು ಗೌರ್ಮೆಂಟ್ ಅವ್ರು ಇಂಟರ್ವ್ಯೂನ್ ಮಾಡಿದ್ರು ಬರೋದಿಲ್ಲ. ಇದು ಅಟಾನಮಸ್ ಬಾಡಿ ಅಪೆಡಾದಿಂದ ಅಗ್ರಿ ಡಿಪಾರ್ಟ್ಮೆಂಟಲ್ಲಿರೋದ್ರಿಂದ ಅವರು ಕಂಪ್ಲೀಟ್ ಕೂಲಂಕಷವಾಗಿ, ಯಾಕಂದರೆ ಬೇರೆ ದೇಶಕ್ಕೆ ಹೋದಾಗ ನಮ್ಮ ದೇಶದ ಒಂದು ಘನತೆ ಗೌರವದ ಬಗ್ಗೆ ಭಾಳ ಇಂಪಾರ್ಟೆಂಟ್. ನಾವೇ ಕ್ವಾಲಿಟಿ ಮಾಡಿಲ್ಲ ಅಂದರೆ ನಮ್ಮ ದೇಶದ ಮರ್ಯಾದೆ ನಾವೇ ಕಳೆದಾಗ. ಅವರು ಪರ್ಮಿಷನ್ ಕೊಡ್ತಾರೆ,
ಕೊಟ್ಟರೆ ನಮ್ಮ ಫೇಲ್ ಆಯ್ತು ಅಂದರೆ ನಾವು ಕಳಿಸಿದ್ದು ಬೇರೆ ದೇಶಕ್ಕೆ ಅದು ರಿಟರ್ನ್ 0 ನಮಗೆ ಲಾಸೇ, ಅದು ಬ್ಲ್ಯಾಕ್ ಲಿಸ್ಟ್ ಮಾಡಿಬಿಡ್ತಾರೆ. ಈ ಒಂದು ವಿಚಾರ, ಇದು ಸರ್ಟಿಫಿಕೇಷನ್ ಬಾಡಿ ಬಗ್ಗೆ ಹೇಳಿದೆ. ಫೀಸ್ ಎಷ್ಟಾಗುತ್ತೆ ಅಂತ ಎಲ್ಲರ ತಲೆಯಲ್ಲಿರುತ್ತೆ. ಈಗ ನಾನು ಫಸ್ಟಿಗೆ ಮಾಡಿಸಿದಾಗ 7,000 ರೂಪಾಯಿ ಇತ್ತು 10 ವರ್ಷ ಕೆಳಗೆ. ಈಗ 25-26,000 ರೂಪಾಯಿ ಆಗಿದೆ. ನಾರ್ಮಲ್ 20,000 ರಿಂದ 26,000 ರೂಪಾಯಿ ಆಗಿದೆ. ಇದು ಇಂಡಿವಿಜುವಲ್ ಫಾರ್ಮರ್. ಗ್ರೂಪ್ ಫಾರ್ಮಿಂಗ್ ಮಾಡಿದಾಗ ಒಂದು 30,000 ರಿಂದ 35,000 ರೂಪಾಯಿ ಆಗುತ್ತೆ. ಎಲ್ಲರಿಗೆ ಯಾಕೆ ಹೇಳ್ತೀನಿ, ಇಂಡಿವಿಜುವಲ್ಲು ಸರ್ಟಿಫಿಕೇಷನ್ ಮಾಡಿಸ್ಕೋಬೇಡಿ, ನಿಮಗೆ ಕಾಸ್ಟ್ ಜಾಸ್ತಿ ಆಗುತ್ತೆ. ನೀವು ಗ್ರೂಪ್ ಸರ್ಟಿಫಿಕೇಷನ್ ಮಾಡಿದಾಗ ಎಲ್ಲರಿಗೂ ಡಿವೈಡ್ ಆಗುತ್ತೆ. ನೀವು 100 ಜನ ರೈತನ ಸೇರಿಸ್ಕೋಬೋದು, ಒಂದೇ ಭಾಗ, ಒಂದೇ ತಾಲೂಕು, ಒಂದೇ ಹೋಬಳಿಯಲ್ಲಿದ್ದಾಗ. ಅವಾಗ ಏನಾಗುತ್ತೆ, 200-300 ರೂಪಾಯಿ ಬರುತ್ತೆ, ಅಫೋರ್ಡೆಬಲ್. ಲ್ಯಾಬ್ರೇಟ್ರಿ ಟೆಸ್ಟ್ ಮಾಡಿದಾಗೂ ಅಷ್ಟೇ, ನೀವು ಎಲ್ಲವೂ ಒಂದೇ ಒಂದು ರೈತ ಸಮೂಹ ಅಂತ ಮಾಡ್ಕೊಂಡಾಗ, ಒಂದೇ ಬೆಳೆ ಅಂತ ಹಾಕ್ಕೊಂಡಾಗ, ಒಂದೇ ಎಲ್ಲರೂ ಅವರು ಅಲ್ಲಿಂದ ಲ್ಯಾಬ್ರೇಟ್ರಿ ರಿಕ್ವೆಸ್ಟ್ ಕಳಿಸಿದಾಗ ಅವ್ರು ಬಂದು ಅದನ್ನೆಲ್ಲ ಸ್ಯಾಂಪ್ಲಿಂಗ್ ಮಾಡ್ಕೊಂಡೋಗಿ ಟೆಸ್ಟ್ ಮಾಡಿ ನಿಮಗೆ ಪಾಸ್ ಆಗಿದೆ ಫೇಲ್ ಆಗಿದೆ ಅಂತ ರಿಪೋರ್ಟ್ ಕೊಟ್ಬಿಡ್ತಾರೆ. ಅಲ್ಲಿನೂ ಖರ್ಚು ಉಳಿಯುತ್ತೆ. ಇಂಡಿವಿಜುವಲ್ ಮಾಡಬೇಕಂದ್ರೆ ದುಡ್ಡು ಬೇಕು. ನಾವು ನಮ್ಮ ಹೊಲದಲ್ಲಿ ಏನೇ ಯೂಸ್ ಮಾಡಬೇಕಂದ್ರೂ ಆರ್ಗ್ಯಾನಿಕ್ NPOP ಸರ್ಟಿಫೈಡ್ ಇರಬೇಕು. ಆರ್ಗ್ಯಾನಿಕ್ ಇಂಡಿಯಾ ಅಂದರೆ NPOP ಅಂತ ಕರಿತೀವಿ, ಇಂಡಿಯಾಕ್ಕೆ ಅಪ್ಲೈ ಆಗುತ್ತೆ. NOP ಅಂದರೆ US-ಗೆ ಅಪ್ಲೈ ಆಗುತ್ತೆ, ಆರ್ಗ್ಯಾನಿಕ್ USDA. EU ಅಂತ ಬರುತ್ತೆ, ಅದರದ್ದು ಯುರೋಪಿಯನ್ನಿಗೆ ಆಗುತ್ತೆ. ಜಾಸ್ ಅಂತ ಬರುತ್ತೆ, ಜಪಾನ್ಗೆ ಆಗುತ್ತೆ. ಕೆನಡಾದು ಬೇರೆ ಇದೆ. ಈ ಥರದ ಸರ್ಟಿಫಿಕೇಷನ್ಗಳಿದ್ದಾಗ ಆ ದೇಶಗಳಲ್ಲಿ ನಮ್ಮ ಬೆಳೆ ಉತ್ಪನ್ನಗಳು ಹೋಗಬೇಕಾದ್ರೆ ಭಾಳ ಈಸಿ ಆಗುತ್ತೆ. ಇವು ಸರ್ಟಿಫಿಕೇಷನ್ ವೆರೈಟೀಸ್ ಆಯಿತು. ಈಗ USDA ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಯುರೋಪ್ದು ಇನ್ನೂ ಕಾಸ್ಟ್ಲಿ ಆಗುತ್ತೆ, ಕೆನಡಾದು ರೀಸ್ನೇಬಲ್ಲು ಮತ್ತು ಬೇರೆ ಎಲ್ಲ ರೀಸ್ನೇಬಲ್ ಆಗಿದೆ. ಈ ಸರ್ಟಿಫಿಕೇಷನ್ ಮಾಡಿಸೋದು ಎಷ್ಟು ಇಂಪಾರ್ಟೆಂಟ್ ಅಂದರೆ, ಇದು ಇರಲಿಲ್ಲ ಅಂದರೆ ನಿಮ್ಮ ಬೆಳೆ ಹೊರಗಡೆ ಹೋಗಲ್ಲ, ನಾನು ತೊಗೊಳಕ್ಕಾಗಲ್ಲ, ನಿಮಗೆ ನಾನು ನಿಮ್ಮ ಮಾರ್ಕೆಟಿಂಗು ಮಾಡೋಕ್ಕಾಗಲ್ಲ. ಮಾರ್ಕೆಟ್ದವ್ರು ನಿಮ್ಮನ್ನು ಹುಡುಕೋದು ಯಾವಾಗಂದ್ರೆ ನಿಮ್ಮ ಸರ್ಟಿಫಿಕೇಷನ್ ಇದ್ದದ್ದು, ಕ್ವಾಲಿಟಿ ಇದ್ದಾಗ. ಇಲ್ಲೇ ಡೊಮೆಸ್ಟಿಕ್ ಕೊಡ್ತೀನಿ ಅಂದರೆ ನ್ಯಾಚುರಲ್ಲು ಅದು ಇದು ಕೊಟ್ಕೋಬೋದು. 100 ರೂಪಾಯಿ ಬದಲೇ ನಿಮಗೆ 50 ರೂಪಾಯಿ ಸಿಗುತ್ತೆ 1 kg. ಏನು ಲಾಭ ಆಯಿತು? 50% ಲಾಭ ಆಯಿತು. ಮಾಡೋದು ಪದ್ಧತಿ ಒಂದೇ, ಗೋ ಆಧಾರಿತ ಕೃಷಿ ಪದ್ಧತಿ, ಎಲ್ಲ ಖರ್ಚು ಎಲ್ಲ ಒಂದೇ, ಬರೀ ಸರ್ಟಿಫಿಕೇಷನ್. ಬಸಯ್ಯ ಹಿರೇಮಠ್ ಅವರು ನುಗ್ಗೆ ಸೊಪ್ಪು ಮತ್ತು ನುಗ್ಗೆ ಗಿಡದ ಇತರೆ ಭಾಗಗಳನ್ನು ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡುತ್ತಿದ್ದಾರೆ. ನುಗ್ಗೆ ಬೇಸಾಯ ಮತ್ತು ನುಗ್ಗೆ ಮೌಲ್ಯವರ್ಧನೆಯಿಂದ ಅವರು ಉತ್ತಮ ಆದಾಯ ಗಳಿಸುತ್ತಿದ್ದಾರೆ. ಸಾಮಾನ್ಯ ರೈತರು ಸಹ ನುಗ್ಗೆ ಸೊಪ್ಪು ಬೆಳೆದು ಎಕರೆಗೆ ಕನಿಷ್ಠ 2.5 ಲಕ್ಷ ಲಾಭ ಪಡೆಯಬಹುದು. ಸಮಗ್ರ ವಿವರಗಳುಳ್ಳ ಕೃಷಿಗೆ ಸಂಬಂಧಿಸಿದ ಈ ಸಂಚಿಕೆಯನ್ನು ನಿಮಗೆ ಬೇಕಾದಾಗ ವೀಕ್ಷಿಸಲು ಹಾಗೂ ಕೃಷಿಯ ಕುರಿತಾದ ಮತ್ತಷ್ಟು ಮಾಹಿತಿಗಾಗಿ ವಿಸ್ತಾರ ಕೃಷಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್, ಇದು ನಿಖರ ಜನಪರ. ನೀವು ವಿಶೇಷವಾದ ಬೆಳೆ ಬೆಳೆದಿದ್ರೆ, ತಂತ್ರಜ್ಞಾನ ಅಳವಡಿಸಿಕೊಂಡು ಕೃಷಿ ಮಾಡ್ತಾ ಇದ್ರೆ, ಮಾದರಿ ಕೃಷಿಕರಾಗಿದ್ರೆ ವಿಸ್ತಾರ ನ್ಯೂಸ್ ತಂಡವನ್ನು ಸಂಪರ್ಕಿಸಿ. ನಿಮ್ಮ ಗೆಲುವಿನ ಗುಟ್ಟನ್ನು ನಮ್ಮ ಜೊತೆ ಹಂಚಿಕೊಳ್ಳಬಹುದು. ವಿಳಾಸ ವಿಸ್ತಾರ ನ್ಯೂಸ್, ನಂಬರ್ 1, 2 ಹಾಗೂ 4ನೇ ಮಹಡಿ, ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಬಿಲ್ಡಿಂಗ್, 2 ಹಾಗೂ 3ನೇ ಬ್ಲಾಕ್, ಕ್ವೀನ್ಸ್ ರಸ್ತೆ, ಬೆಂಗಳೂರು 560001. ಫೋನ್ ನಂಬರ್ 9606942030. ಇಮೇಲ್ ವಿಳಾಸ program@vistaranews.com.